ಚುನಾವಣೆ ಸಂದರ್ಭದಲ್ಲೇ ನಡೀತಾ ಇದೆಯಾ ಗೋಲ್ಮಾಲ್? ಬಹಳ ಕಲೆಕ್ಷನ್ಗೆ ಈ ಬಾರಿ ಚುನಾವಣೆ ಸಾಕ್ಷಿಯಾಗ್ತಾ ಇದೆಯಾ? ಅಧಿಕಾರಿ ಓರ್ವ ಐಟಿ ಖೆಡ್ಡಾಕ್ಕೆ ಎಲೆಕ್ಷನ್ ಕಲೆಕ್ಷನ್ ಈ ಬಾರಿಯ ಚುನಾವಣೆಯಲ್ಲಿ ಬಹಳ ಜೋರಾಗಿದೆ ಅನ್ನುವಂಥದಕ್ಕೆ ಮುನ್ಸೂಚನೆ ಸಿಗ್ತಾ ಇದೆ. ಅದು ಆದಾಯ ತೆರಿಗೆ ಅಧಿಕಾರಿಯೋರ್ವರು ನಡೆಸಿರುವಂತಹ ದಾಳಿ ಸಂದರ್ಭದಲ್ಲಿ ಬಟಾ ಬಯಲಾಗಿದೆ. ಗುತ್ತಿಗೆದಾರರಿಂದ ಹಣವನ್ನ ಓರ್ವ ಇಂಜಿನಿಯರ್ ಸಂಗ್ರಹಿಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಆ ಇಂಜಿನಿಯರ್ ನಿವಾಸಕ್ಕೆ ಅಧಿಕಾರಿಗಳು ಇವತ್ತು ರೈಡ್ ಮಾಡಿದ್ರು. ಈ ಸಂದರ್ಭದಲ್ಲಿ ಪರಿಶೀಲನೆ ಕೂಡ ಅಂತ್ಯ ಆಗಿದೆ. ಬಹಳ ಹಣ ಸಿಕ್ಕಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಅದಕ್ಕಿಂತ ಮುನ್ನ ಒಂದು ಹೋಟೆಲ್ನಲ್ಲೂ ಕೂಡ ಈತ ಡೀಲಿಂಗ್ ಅಡ್ಡೆ ಮಾಡ್ಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲೂ ಕೂಡ ಕೋಟಿ ಕೋಟಿ ಹಣ ಐಟಿ ಅಧಿಕಾರಿಗಳಿಗೆ ಲಭ್ಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೆಲ್ಲವೂ ಕೂಡ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಡಬಲ್ ನಾರಾಯಣಗೌಡ 10%, 20% ಕಮಿಷನ್ ರೂಪದಲ್ಲಿ ಸಂಗ್ರಹ ಮಾಡ್ತಾ ಇದ್ದ ಹಣ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲವೂ ಕೂಡ ಕಲೆಕ್ಷನ್ ಆಗ್ತಾ ಇದ್ದಿದ್ದು ಅದು ಚುನಾವಣೆ ಖರ್ಚು ವೆಚ್ಚಕ್ಕೋಸ್ಕರ. ಹಾಗಾದ್ರೆ ಈ ಹಣ ಯಾರಿಗೆ ಹೋಗ್ತಾ ಇತ್ತು? ಯಾವ ಜನಪ್ರತಿನಿಧಿಗೆ ಹೋಗ್ತಾ ಇತ್ತು? ಯಾವ ಪಕ್ಷಕ್ಕೆ ಹೋಗ್ತಾ ಇತ್ತು? ಯಾವ ರಾಜಕಾರಣಿಗೆ ಹೋಗ್ತಾ ಇತ್ತು? ಯಾರ ಪರವಾಗಿ ಈತ ಈ ರೀತಿಯಾಗಿ ಕಲೆಕ್ಷನ್ಗೆ ಇಳಿದಿದ್ದ? ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಯಾವ್ಯಾವ ಅಧಿಕಾರಿಗಳಿಂದ ಅಥವಾ ಯಾವ್ಯಾವ ಗುತ್ತಿಗೆದಾರರಿಂದ ಈ ಪಾರ್ಟಿ ಹಣವನ್ನ ಈತ ಸಂಗ್ರಹ ಮಾಡಿದ್ದ? ಇದರಲ್ಲಿ ಬಹುತೇಕ ಮಾಹಿತಿಯು ಕೂಡ ಐಟಿ ಅಧಿಕಾರಿಗಳಿಗೆ ಲಭ್ಯ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪ್ರಜ್ವಲ್, ನಾವು ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಜ್ವಲ್, ಏನ್ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಪ್ರಜ್ವಲ್, ಯಾರಿಗೆ ಹೋಗ್ತಾ ಇತ್ತು ಈತ? ಯಾರ್ಯಾರಿಂದ ಕಲೆಕ್ಟ್ ಮಾಡಿದ್ದ? ಏನಾದ್ರು ಗೊತ್ತಾಗಿದ್ಯಾ? ಮಾಲ್ತೇಶ್, ಈಗ ಬೇಸಿಕ್ ಆಗಿ ಏನೆಲ್ಲ ಫಾರ್ಮಾಲಿಟೀಸ್ ನ ಐಟಿ ಅಧಿಕಾರಿಗಳು ಮಾಡ್ಬೇಕಾಗಿತ್ತು ಅಂದ್ರೆ ರೈಡ್ ವಿಚಾರವಾಗಿ ಅದ್ ಮಾಡಿದ್ದಾರೆ. ಮತ್ತೆ ಈಗಾಗಲೇ ನಾರಾಯಣಗೌಡ ಪಾಟೀಲ್ ಏನಿದ್ದಾನೆ ಈತ ಐಟಿ ಅಧಿಕಾರಿಗಳೇ ಸಿಗದ ಹಾಗೆ ಎಸ್ಕೇಪ್ ಆಗಿರುವಂತದ್ದು. ಜೊತೆಗೆ ಆ ಡ್ರೈವರ್ ಏನಿದ್ದಾನೆ ಆತನನ್ನ ಈಗ ವಶದಲ್ಲಿ ಇಟ್ಕೊಂಡು ಒಂದು ವಿಚಾರಣೆಯನ್ನ ಮಾಡ್ಕೊಂಡು ಆತನ ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಆ ಡ್ರೈವರ್ ಸ್ಟೇಟ್ಮೆಂಟ್ ಅಲ್ಲಿ ನಾನು ಹಣವನ್ನ ಮುಟ್ತಿರ್ಲಿಲ್ಲ, ನಮ್ಮ ಮಾಲೀಕರು ಹಣವನ್ನ ತೆಗೆದುಕೊಂಡು ಬಂದು ಸುಮಾರು ಇದೇ ತಿಂಗಳ 12ನೇ ತಾರೀಕಿಂದ ಹೋಟೆಲ್ ಅಲ್ಲಿ ರೂಮ್ ಮಾಡಿದ್ವಿ. 12ನೇ ತಾರೀಕಿಂದ ಹಂತ ಹಂತವಾಗಿ ತಂದು ಇಡ್ತಿದ್ರು ಮತ್ತೆ ತಗೊಂಡು ಹೋಗ್ತಿದ್ರು. ಯಾರಿಗೆ ಅನ್ನೋದು ಕೂಡ ನನಗೆ ತಿಳಿಸಿಲ್ಲ ಅನ್ನೋದು ಮಾಹಿತಿ ಹೇಳಿದೆ. ಮತ್ತೆ ಇತ್ತ ಐಟಿ ಅಧಿಕಾರಿಗಳು ಕೂಡ ಆತನಿಗಾಗಿ ಅಂದ್ರೆ ನಾರಾಯಣಗೌಡನಿಗಾಗಿ ಒಂದ್ ಕಡೆ ಹುಡುಕಾಟ ನಡೆಸ್ತಾ ಇದ್ದಾರೆ. ಆ ನಾರಾಯಣಗೌಡ ಸಿಕ್ಕ ಬಳಿಕವಷ್ಟೇ ಹಣ ಮುಖ್ಯವಾಗಿ ಯಾರಿಗೆ ಸಂದಾಯವಾಗ್ತಿತ್ತು ಅನ್ನೋದು ಹೊರಬರ್ಬೇಕಿದೆ. ಈಗೆಲ್ಲವೂ ಕೂಡ ಒಂದಷ್ಟು ವದಂತಿಗಳು ಹರಿದಾಡ್ತಿರುವಂತದ್ದು, ಕಾಂಗ್ರೆಸ್ನ ಮಿನಿಸ್ಟ್ರು ದೊಡ್ಡ ದೊಡ್ಡವರ ಹೆಸರೆಲ್ಲ ಬರ್ತಿದೆ. ಆದ್ರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ಬೇಕಂದ್ರೆ ಆತನ ಇನ್ವೆಸ್ಟಿಗೇಷನ್ ನಡೆದ ನಂತರವೇ ಐಟಿ ಅಧಿಕಾರಿಗಳ ಮೂಲಕ ಅಧಿಕೃತವಾಗಿ ಮಾಹಿತಿ ಹೊರಬರ್ಬೇಕಿದೆ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಪ್ರಜ್ವಲ್.